ಕಾಂಗ್ರೆಸ್ನ ಸ್ಪಂದನೆಯ ವೇಗ ಇದೆಲ್ಲವನ್ನ ಗಮನಿಸಿ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತಾ ಅನ್ನೋ ಆತಂಕ ಇದೀಗ ಕಾಂಗ್ರೆಸ್ ಪಾಳೆಯಕ್ಕೆ ಪ್ರಾರಂಭವಾಗಿದೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಯಾವೊಬ್ಬ ಕಿರಿಯ ನಾಯಕನೂ ಕೂಡ ನೇಹಾ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಬಾರದು ಅನ್ನೋ ಖಡಕ್ ಎಚ್ಚರಿಕೆ ಸುರ್ಜೇವಾಲಾ ಅವರ ಕಡೆಯಿಂದಲೇ ರವಾನೆಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನಿದ್ರೂ ಕೂಡ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಅಥವಾ ಗೃಹ ಸಚಿವರು ಮಾತ್ರ ಸ್ಪಷ್ಟನೆಯನ್ನ ನೀಡಲಿ ಅನ್ನೋದು ಹೈಕಮಾಂಡ್ನ ಖಡಕ್ ಸಂದೇಶ. ದುರಂತ ಅಂದರೆ ವಿವಾದ ಆಗಿದ್ದೇ ಈ ಮೂವರ ಹೇಳಿಕೆ, ಅದರಲ್ಲೂ ಎಸ್ಪೆಷಲಿ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರ ಹೇಳಿಕೆಯಿಂದ. ಇದು ವೈಯಕ್ತಿಕ ವಿಚಾರಕ್ಕೆ ನಡೆದ ಕೊಲೆ ಅಂತ ಹೇಳಿ ಮುಖ್ಯಮಂತ್ರಿಗಳು, ಇಬ್ಬರದೂ ಕೂಡ ಪರಸ್ಪರ ಪ್ರೇಮ ಇತ್ತು ಅಂತ ಹೇಳಿ ಗೃಹ ಸಚಿವರು ಹೇಳಿಕೆ ನೀಡಿದ ನಂತರದಲ್ಲೇನೆ ಬಿಜೆಪಿ ಇದನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿದ್ದು. ಇದೀಗ ಇದರ ಸೂಕ್ಷ್ಮತೆಯನ್ನು ಅರಿತಿರುವ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನು ಮುಂದೆ ನೇಹಾ ಪ್ರಕರಣದಲ್ಲಿ ಮಾತನಾಡುವಾಗ ಎಚ್ಚರ ಇರಲಿ ಅನ್ನೋ ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ. ನೇಹಾ ಕೊಲೆ ವಿಚಾರದ ಬಗ್ಗೆ ಬೇರೆ ಯಾರೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರನ್ನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಮಾತನಾಡುವ ಹಾಗಿಲ್ಲ, ಚರ್ಚೆ ನಡೆಸುವ ಹಾಗಿಲ್ಲ ಅನ್ನೋ ಖಡಕ್ ಫಾರ್ಮಾನನ್ನು ಹೊರಡಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗುತ್ತೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸರ್ಕಾರ ನಿರತವಾಗಿದೆ ಅನ್ನೋ ಹೇಳಿಕೆ ಮಾತ್ರ ನೀಡಬೇಕು ಅನ್ನೋ ಅನುಮತಿಯನ್ನ ಹೈಕಮಾಂಡ್ ನೀಡಿದೆ. ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ನಿಂದ ಈ ಬಗ್ಗೆ ಖಡಕ್ ಸಂದೇಶ ರವಾನೆಯಾಗಿದೆ. ಅಲ್ಲಿಗೆ ಸಂಪೂರ್ಣವಾಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ನೇಹಾ ಮರ್ಡರ್ ಕೇಸ್ ಚುನಾವಣಾ ವಸ್ತುವಾಗಿ ಬಳಕೆ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಕನ್ನಡಿಗರು ಬದುಕೋದೇ ಕಷ್ಟ, ಕನ್ನಡಿಗರ ಬದುಕಿಗೆ ಗ್ಯಾರಂಟಿಯೇ ಇಲ್ಲ ಅಂತ ಹೇಳಿ ಬಿಜೆಪಿ ತನ್ನ ಆರೋಪದ ಸರಣಿಯನ್ನ ಮುಂದುವರೆಸಿದೆ. ಇದಕ್ಕೆ ತಾಜಾ ಉದಾಹರಣೆ ಹುಬ್ಬಳ್ಳಿಯಲ್ಲಿ ನಡೆದಿರೋ ನೇಹಾ ಹಿರೇಮಠ್ ಹತ್ಯೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇವತ್ತು ದೂಷಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಗರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ DCM DK ಶಿವಕುಮಾರ್. ಬಿಜೆಪಿಗರು ಹೆಣದ ಮೇಲೆ ಕೂಡ ರಾಜಕಾರಣವನ್ನ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅವರು ಕೀಳು ಮಟ್ಟದ ರಾಜಕಾರಣವನ್ನ ಮಾಡಲಿ, ನಾವು ಕಾನೂನು ರಕ್ಷಣೆ ಕೆಲಸವನ್ನ ಮಾಡ್ತೇವೆ ಅನ್ನೋ ಖಡಕ್ ಉತ್ತರವನ್ನ ನೀಡಿದ್ದಾರೆ. ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕಾಂಗ್ರೆಸ್ನ ಮೇಲೆ ವಹಿಸಲಾಗ್ತಾ ಇರುವ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನೀಡ್ತಿರುವ ಪ್ರತ್ಯುತ್ತರ, ಈ ಬಗ್ಗೆ ಒಂದು ವರದಿ ಇದೆ, ಗಮನಿಸಿ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕನ್ನಡಿಗರು ಬದುಕಿನ ಗ್ಯಾರಂಟಿಗಳನ್ನ ಕಳೆದುಕೊಂಡಿದ್ದಾರೆ. ಉದಾಹರಣೆಯಾಗಿ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಅವರ ಅಮಾನುಷ ಹತ್ಯೆಯಾಗಿದೆ. ತನ್ನದೇ ಪಕ್ಷದ ಚುನಾಯಿತ ಪ್ರತಿನಿಧಿಯ ಮಗಳ ಹತ್ಯೆಗೆ ನ್ಯಾಯ ಒದಗಿಸುವುದನ್ನು ಬಿಟ್ಟು ಆರೋಪಿಗೆ ರಕ್ಷಣೆಯ ಬಗ್ಗೆ ಕರುಣಿಸಿದ ಸರ್ಕಾರಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳ್ತಾ ಇದೀವಲ್ಲ, ನಾವು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ. ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ನಮ್ಮ ಕೆಲಸ ನಾವು ಕಾನೂನು ಕ್ರಮ ಕೈಗೊಳ್ತದೆ. ನಂಬರ್ 1. ರಾಜಕೀಯ ಆರೋಪ ಪ್ರತ್ಯಾರೋಪ ಇದ್ದದ್ದೇ ಆದರೆ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಹೇಳ್ತಾ ಇದ್ದಾಗೆ ಅಂಜುಮನ್ ಸಂಸ್ಥೆ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದೆ. ಕೇವಲ ನಾಳಿನ ಬಂದ್ ಹಾಗೆ ಪ್ರತಿಭಟನೆ ಮಾತ್ರವಲ್ಲ, ಇದರ ಜೊತೆಗೆ ಆರೋಪಿ ಫಯಾಜ್ ಪರವಾಗಿ ಯಾವ ಮುಸ್ಲಿಂ ವಕೀಲ ಕೂಡ ವಕಾಲತ್ತನ್ನ ವಹಿಸುವಂತಿಲ್ಲ ಅಂತ ಫರ್ಮಾನನ್ನ ಹೊರಡಿಸಲಾಗಿದೆ. ಸಂಸ್ಥೆಯ ಅಧ್ಯಕ್ಷ AEM ಹಿಂಡಸಗೇರಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಅದರಲ್ಲೂ ಈ ಪ್ರಕರಣವನ್ನ ಸಾಮಾನ್ಯ ಪ್ರಕರಣ ಅಂತ ಹೇಳಿ ಪರಿಗಣಿಸದೆ ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ 90 ದಿನಗಳಲ್ಲಿ ಪ್ರಕರಣದ ವಿಚಾರಣೆಯನ್ನ ಪೂರ್ಣಗೊಳಿಸಿ ಅಪರಾಧಿಗೆ ಶಿಕ್ಷೆ ವಿಧಿಸಬೇಕು ಅಂತ ಕೂಡ ಸಂಸ್ಥೆ ಆಗ್ರಹಿಸಿದೆ. ಬಿಜೆಪಿ ಪಕ್ಷ ತನ್ನ ಪಕ್ಷದ ಪರವಾಗಿ ಮತದಾರರ ಮನಸ್ಸನ್ನ ಪರಿವರ್ತನೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನೋ ಅನುಮಾನ. ಪ್ರತಿಭಟನೆ ಯಾವ ರೀತಿಯಾಗಿ ನಡೆಸುವ ನಿರ್ಧಾರ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಅಂಶವನ್ನ ಕೂಡ ಗಮನಿಸ್ತಾ ಹೋಗೋಣ. ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಕಾರಣ ಮತ್ತದೇ ಕಾನೂನು ಸುವ್ಯವಸ್ಥೆ ವೈಫಲ್ಯ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ಸಮುದಾಯದ ಅತಿಯಾದ ಓಲೈಕೆಯಿಂದಾಗಿ ಬಹುಸಂಖ್ಯಾತರ ಮೇಲೆ ನಿರಂತರವಾಗಿ ಹಲ್ಲೆಗಳಾಗ್ತಾ ಇದೆ, ಕೊಲೆಯಂತಹ ಗಂಭೀರ ಪ್ರಕರಣಗಳು ನಡೀತಾ ಇದೆ. ಹೀಗಾಗಿ ಇದನ್ನ ನಾವು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋದು ಬಿಜೆಪಿಯ ವಾದ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ನಾಳೆ ಬೆಳಗ್ಗೆ
10:30 ಸುಮಾರಿಗೆ ಆರ್ ಅಶೋಕ್ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಧರಣಿಯನ್ನು ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ನಾಯಕರು ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದು ಬಿಜೆಪಿಯ ಪ್ರೊಟೆಸ್ಟ್ ಆದರೆ ಬಹಳ ಗಮನಾರ್ಹ ಬೆಳವಣಿಗೆ ನೇಹಾ ಪ್ರಕರಣದಲ್ಲಾಗಿರೋದು. ಯಾವಾಗ ಇದು ಒಬ್ಬ ಮುಸಲ್ಮಾನ್ ಯುವಕನಿಂದ ಹಿಂದೂ ಯುವತಿಯ ಮರ್ಡರ್ ಅನ್ನೋ ಆಯಾಮ ಪಡೆದುಕೊಳ್ತೋ, ತಕ್ಷಣಕ್ಕೆ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯ ಅಂಜುಮನ್ ಸಂಸ್ಥೆ ತಕ್ಷಣಕ್ಕೆ ನೇಹಾ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುವಂತಹ ಔದಾರ್ಯತೆಯನ್ನು ತೋರಿಸಿದೆ. ಆರೋಪಿ ನಮ್ಮ ಸಮುದಾಯದವನಾಗಿದ್ರೂ ಕೂಡ ನಾವು ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಆತನ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಯಾವೆಲ್ಲ ಕ್ರಮಗಳಾಗಬೇಕು ಅದಕ್ಕೆ ನಮ್ಮ ಸಮುದಾಯದ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನೋದನ್ನ ನೇಹಾ ಕುಟುಂಬಸ್ಥರಿಗೆ ಮನದಟ್ಟು ಮಾಡುವ ಪ್ರಯತ್ನವನ್ನ ಇವತ್ತು ಅಂಜುಮನ್ ಸಂಸ್ಥೆ ಮಾಡಿದೆ. ಇವೆಲ್ಲ ಇಷ್ಟು ಮಾತ್ರವಲ್ಲ, ನಾಳೆ ಅರ್ಧ ದಿನ ಬಂದ್ ಮಾಡಲಿಕ್ಕೂ ಕೂಡ ಕರೆ ನೀಡಲಾಗಿದೆ. ನೇಹಾ ಹತ್ಯೆಯನ್ನ ಖಂಡಿಸಿ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ಕೊಟ್ಟಿದೆ ಅಂಜುಮನ್ ಸಂಸ್ಥೆ. ನಾಳೆ ಮುಸಲ್ಮಾನ್ ಸಮುದಾಯದ ನಾಯಕರು, ಗಣ್ಯರು ಹಾಗೆ ಜನರು ಬಂದ್ ಆಚರಣೆ ಮಾಡಲಿದ್ದಾರೆ, ಮೌನ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಧಾರವಾಡ ಬಂದ್ಗೆ ಕರೆ ನೀಡಲಾಗಿದೆ. ಅರ್ಧ ದಿನ ಬಂದ್ ಮಾಡಿ ರೋಡಿಗಿಳಿದು ನೇಹಾ ಪರವಾಗಿ ನಾವಿದ್ದೇವೆ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಒಂದು ರಸ್ತೆಗೆ ನೇಹಾ ಹೆಸರಿಡುವ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರು ನಾಳೆ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಬೆಳಗ್ಗೆ 10ರಿಂದ ಅಂಜುಮನ್ ಸಂಸ್ಥೆಯಿಂದ ಮೌನ ಮೆರವಣಿಗೆಯನ್ನ ಮಾಡಲಾಗುತ್ತೆ ಧಾರವಾಡ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಆ ಮೂಲಕ ಅಪರಾಧಕ್ಕೆ ಧರ್ಮ ಇಲ್ಲ, ಅಪರಾಧಿಗೆ ಯಾವುದೇ ಧಾರ್ಮಿಕ ಮುಖಂಡರ ಬೆಂಬಲ ಸಿಗೋದಿಲ್ಲ, ಕಾನೂನು ಎಲ್ಲರಿಗೂ ಒಂದೇ, ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಲಿ ಅನ್ನೋದು ನಮ್ಮ ಸಮುದಾಯದ ಆಗ್ರಹ ಕೂಡ ಅನ್ನೋ ಒಂದು ಗಟ್ಟಿಯಾದ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಅಂಜುಮನ್ ಸಂಸ್ಥೆ ಮಾಡ್ತಾ ಇದೆ. ಇವೆಲ್ಲ ಘಟನಾವಳಿಗಳನ್ನ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ನೇಹಾ ಹತ್ಯೆ ಆದ ನಂತರದಲ್ಲಿ ಬಿಜೆಪಿಗೆ ಅಪ್ಪರ್ ಹ್ಯಾಂಡ್ ಆಗ್ತಾ ಇದೆಯಾ ಚುನಾವಣೆ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನ್ನೋ ಸೂಕ್ಷ್ಮ ಸಂದೇಶ ಯಾವಾಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲುಪ್ತೋ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ, ಈ ಹೇಳಿಕೆ ಬಿಜೆಪಿಯ ಅತಿ ದೊಡ್ಡ ಅಸ್ತ್ರವಾಗಿ ಪ್ರಯೋಗ ಆಗಲಿಕ್ಕೆ ಶುರುವಾಯಿತು. ತಕ್ಷಣಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಪ್ರತ್ಯಸ್ತ್ರ ಸಿದ್ಧವಾಗ್ತಾ ಇದೆ. ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ನೇಹಾ ಹತ್ಯೆ ಕೇಸ್. ಬಿಜೆಪಿಗೆ ಸಿಕ್ಕಿರುವ ಬಹುದೊಡ್ಡ ಅಸ್ತ್ರವಾಗಿ ನೇಹಾ ಮರ್ಡರ್ ಕೇಸ್ ಗೋಚರವಾಗ್ತಾ ಇದೆ. ಹೀಗಾಗಿ ಈ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಹೂಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದೇ ಪ್ರಕರಣದಲ್ಲಿ ಕಾಂಗ್ರೆಸ್ನ ನಾಯಕರುಗಳ